ಹಲೋ ಮಮ್ಮೀಸ್, ಮಕ್ಕಳಿಗೆ ಮ್ಯಾಗಿ ಅಂತ ಹೇಳಿ ಈ ಒಂದು ಶಾವಿಗೆ ಉಪ್ಪಿಟ್ಟನ್ನ ಮಾಡ್ಕೊಡಿ. ಮಕ್ಕಳಂತೂ ಸಖತ್ ಇಷ್ಟಪಟ್ಟು ತಿಂತಾರೆ. ತುಂಬಾ ಜನ ಟಿಫನ್ ಬಾಕ್ಸ್ಗೆ ಮ್ಯಾಗಿ ಹಾಕೊಡೋ ಬದಲು ಈ ತರ ಒಂದು ಶಾವಿಗೆ ಉಪ್ಪಿಟ್ಟನ್ನ ಹಾಕೊಡಿ. ಹೆಲ್ದಿ ಕೂಡ, ಮತ್ತೆ ಮಕ್ಕಳಿಗೂ ಗೊತ್ತಾಗಲ್ಲ ಮ್ಯಾಗಿ ಅಲ್ಲ ಅಂತ ಹೇಳ್ಬಿಟ್ಟು. ಯಾವ ತರ ಮಾಡ್ಬೇಕು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಎಲ್ಲ ಹೊಸದಾಗಿ ನೋಡ್ತಿದ್ರೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಹಾಗೆ ಮಕ್ಕಳಿಗೆ ಬೇಕಾಗಿರೋ ವಿಡಿಯೋಸ್ ನನ್ನ ಅಕೌಂಟ್ ಅಲ್ಲಿ ಇದೆ, ಹೋಗಿ ಒಂದ್ಸಲ ಚೆಕ್ ಮಾಡಿ. ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ಳಿ. ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡು ಗೋಲ್ಡನ್ ಕಲರ್ ವರೆಗೂ ಫ್ರೈ ಮಾಡ್ಕೊಂಡು, ಒಂದೆರಡು ಕರಿಬೇವಿನ ಎಲೆನ ಹಾಕೊಂಡು ಒಂದು 1/4 ಭಾಗ ಅಷ್ಟು ಟೊಮೊಟೊನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಒಂದು 4 ಬೀನ್ಸ್ನ ತಗೊಂಡಿದ್ದೀನಿ. ನೀವು ಕ್ಯಾರೆಟ್ ಕೂಡ ಸೇರಿಸ್ಕೊಬಹುದು. ಈ ತರ ಬೀನ್ಸ್ ಹಾಕೋದ್ರಿಂದ ಮಕ್ಕಳಿಗೆ ಗೊತ್ತಾಗಲ್ಲ, ತಿನ್ಬಿಡ್ತಾರೆ. ಸೊ ಇದು ಕೂಡ ಒಂದು ಬೆನಿಫಿಟ್ ಅಂತ ಹೇಳ್ಬೋದು. ಹಾಗೆ ಶಾವಿಗೆ ತಗೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ಕೊಂಡು ಇದರಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ರೋಸ್ಟೆಡ್ ಶಾವಿಗೆ ತಗೊಂಡಿದ್ರೆ ಈ ತರ ಫ್ರೈ ಮಾಡ್ಕೊಬೇಕು ಅಂತ ಏನಿಲ್ಲ. ಈ ತರ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ನೀರು ಜಾಸ್ತಿನೇ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಟೇಸ್ಟ್ಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಖಾರದ ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಬೇಯಿಸಿದ್ರೆ ಮ್ಯಾಗಿ ತರನೇ ಆಗತ್ತೆ. ನಿಜವಾಗ್ಲೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಗೊತ್ತೇ ಆಗಲ್ಲ. ಇನ್ನೊಂದು, ನೀವು ಮಕ್ಕಳಿಗೆ ಮ್ಯಾಗಿ ಕೊಡ್ತಾ ಇದ್ದೀರಾ ಅಂದ್ರೆ ಇವಾಗೆ ಸ್ಟಾಪ್ ಮಾಡಿ. ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಮ್ಯಾಗಿನೇ ಕೊಡಬಾರ್ದು. ಮಕ್ಕಳಿಗಂತಲ್ಲ, ನಾವು ಕೂಡ ತಿನ್ನಬಾರ್ದು. ಸೊ ಹೆಲ್ದಿಯಾಗಿ ಈ ತರ ವೆಜಿಟೇಬಲ್ಸ್ನ ಹಾಕಿ ಈ ತರ ಶಾವಿಗೆನ ಮಾಡಿಕೊಟ್ರು ಕೂಡ ಏನು ಡಿಫ್ರೆನ್ಸ್ ಇರಲ್ಲ. ತುಂಬಾನೇ ಒಳ್ಳೇದು ಕೂಡ ಇದು. ಮ್ಯಾಗಿಯಲ್ಲಿ ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕಿರ್ತಾರೆ. ಸೊ ಅದು ನಿಜವಾಗ್ಲೂ ಡೇಂಜರ್ ಅಂತಾನೆ ಹೇಳ್ಬೋದು. ಈ ತರ ಒಂದು ಟೇಸ್ಟಿ ಆಗಿರೋಂಥ ಶಾವಿಗೆ ಉಪಮಾನ ನಿಮ್ಮ ಮಕ್ಕಳಿಗೆ ಮಾಡ್ಕೊಡಿ. ಮತ್ತೆ ನನಗೆ ಮ್ಯಾಗಿ ಬೇಕು ಅಂತ ಕೇಳಿ ತಗೊಂಡು ತಿಂತಾರೆ. ಯಾಕಂದ್ರೆ ನೀವು ಇದನ್ನ ಮ್ಯಾಗಿ ಅಂತ ಹೆಸರಿಡಬೇಕಾಗತ್ತೆ. ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಕ್ಕಳು ಕೊಡಿ, ನಿಜವಾಗ್ಲೂ ಇಷ್ಟಪಟ್ಟು ತಿಂತಾರೆ. ಸೊ ಇನ್ನಷ್ಟು ವಿಡಿಯೋಸ್ಗೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಬಾಯ್.